ನೀರಿನ ಟ್ಯಾಂಕರ್ ಹರಿದು 9 ವರ್ಷದ ಬಾಲಕಿ ದುರ್ಮರಣವನ್ನಪ್ಪಿರುವಂತಹ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ. ನೀರಿನ ಟ್ಯಾಂಕರ್ ಹರಿದು 9 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. HAL ರಸ್ತೆಯ ಶಿವಲಿಂಗಯ್ಯ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಕಿ ಅಲ್ಲಿ ಆಟ ಆಡ್ತಾ ಇದ್ಲು. ಆಕೆ ಆಟ ಆಡ್ತಾ ಇದ್ದನ್ನ ಚಾಲಕ ಗಮನಿಸಿಕೊಳ್ಳದೆ ವಾಹನವನ್ನ ಮೂವ್ ಮಾಡಿದ್ದಾನೆ. ಈ ಹೊತ್ತಿನಲ್ಲಿ ಆಕೆ ಸಿಕ್ಕಾಕೊಂಡು ಉಸಿರು ಚೆಲ್ಲಿದ್ದಾಳೆ. ಜೀವನ್ ಭೀಮಾನಗರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುಟುಂಬ ಕಲಬುರಗಿ ಮೂಲದ್ದು. ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಆ ಮಗು ತಂದೆ ತಾಯಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಷ್ಟಕ್ಕದಲ್ಲ ಆಟ ಆಡ್ತಾ ಇತ್ತು. ನೀರು ಸರಬರಾಜು ಮಾಡಲಿಕ್ಕೆ ಬಂದಂತಹ ಟ್ಯಾಂಕರ್ನ ಚಾಲಕ ನೀರನ್ನ ಸಪ್ಲೈ ಮಾಡಿದ್ದಾನೆ. ಆ ನಂತರ ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದು ಕೂಡ ಗಮನಿಸ್ಕೊಂಡಿಲ್ಲ. ಆ ವಾಹನದ ಪಕ್ಕದಲ್ಲಿ ಆ ಮಗು ಇತ್ತಂತೆ ಆಟ ಆಡಿಕೊಂಡು. ವಾಟರ್ ಟ್ಯಾಂಕರ್ ಹರಿದ ಪರಿಣಾಮವಾಗಿ ಮಗು ಸಾವನ್ನಪ್ಪಿದೆ. 9 ವರ್ಷ ಆಕೆಗೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಹೇಗಾಯ್ತು ಈ ದುರಂತ? ದಿವ್ಯ ಜ್ಯೋತಿ, ಜೀವನ್ ಭೀಮನಗರ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆಳಗ್ಗೆ 11:30 ಸುಮಾರಿಗೆ ಇಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಗುಲ್ಬರ್ಗಾ ಮೂಲದ 9 ವರ್ಷದ ಅನುಶ್ರೀ ಏನಿದ್ರು ಅಲ್ಲಿ ಮನೆ ಮುಂಭಾಗದ ಕಟ್ಟಡ ನಿರ್ಮಾಣವಾಗಿದ್ದ ಜಾಗದಲ್ಲೇ ಅವ್ರಿಗೆ ಒಂದು ಉಳ್ಕೊಳ್ಳೋದಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ರು. ಆ ಜಾಗದಲ್ಲಿ ಅವರ ಪೋಷಕರೊಂದಿಗೆ ಇದ್ದಂತ ಅನುಶ್ರೀ ಆ ವಾಟರ್ ಟ್ಯಾಂಕರ್ ಬರುವಂತ ವೇಳೆಯಲ್ಲಿ ಅದು ಹಿಂಭಾಗಕ್ಕೆ ಓಡೋಗ್ತಾಳೆ. ಆ ಸಂದರ್ಭದಲ್ಲಿ ಅವರು ಚಾಲಕ ಏನಿದ್ದ ಅದನ್ನ ನೋಡ್ದೇನೆ ರಿವರ್ಸ್ ತಗೊಂತಾನೆ. ರಿವರ್ಸ್ ತಗೊಂಡಂತ ವೇಳೆಯಲ್ಲಿ ಆ ವಾಟರ್ ಟ್ಯಾಂಕರ್ ಅನುಶ್ರೀ ಮೇಲೆ ಹರಿದು ಅನುಶ್ರೀ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಆ ನಂತರದಲ್ಲಿ ಆ ಸ್ಥಳಕ್ಕೆ ಬಂದಂತ ಜೀವನ್ ಭೀಮನಗರ ಪೊಲೀಸರು ವಾಟರ್ ಟ್ಯಾಂಕರ್ ಚಾಲಕ ಯಾರಿದ್ದಾನೆ ಆತನನ್ನ ಬಂಧನ ಮಾಡಿ ಈಗ ಮರಣೋತ್ತರ ಪರೀಕ್ಷೆಗಾಗಿ ಅನುಶ್ರೀ ಮೃತದೇಹವನ್ನು ರವಾನೆ ಮಾಡಿರುವಂತದ್ದು. ದಿವ್ಯ ಜೊತೆ. ಥ್ಯಾಂಕ್ ಯು ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪೋಷಕರಾಗಲಿ ಯಾರೇ ಆಗಲಿ ಮಕ್ಕಳ ಬಗ್ಗೆ ಬಹಳಷ್ಟು ಗಮನ ಇಡೋದು ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಸರಿ ನಾವು ಕಾರುಗಳನ್ನು ರಿವರ್ಸ್ ತೆಗೆಯೋ ಸಂದರ್ಭದಲ್ಲಿ, ಪಾರ್ಕ್ ಮಾಡೋ ಸಂದರ್ಭದಲ್ಲೆಲ್ಲ ಈ ರೀತಿ ದುರ್ಘಟನೆ ಆಗಿರೋದನ್ನು ನೋಡಿದ್ದೀವಿ. ಈಗ ಟ್ಯಾಂಕರ್ ಒಂದು ಈ ರೀತಿ ದುರಂತಕ್ಕೆ ಕಾರಣ ಮಾಡಿದೆ. 9 ವರ್ಷದ ಮಗು ಸಾವನ್ನಪ್ಪಿದೆ.